ಏನೇನೋ ರೂಪಾಯಿ ನಿಮಗೆ ಗೊತ್ತದು ಪ್ರಕ್ರಿಯೆ ಅಂದರೆ ನಾವು ಪಕ್ಷನಾಗೆ ಇಲ್ಲಲ್ರಿ ನಾವು ಇವ ಚಡ್ಡಿ ಹಾಕೋ ಮುಂದೆ ನಾವು ಪಕ್ಷ ಜಿಲ್ಲಾಧ್ಯಕ್ಷ ಆಗಿ ರಾಜ್ಯ ಉಪಾಧ್ಯಕ್ಷ ಆಗಿ ಕೋರ್ ಕಮಿಟಿ ಸದಸ್ಯರಾಗಿ ಕೆಲಸ ಮಾಡಿ ನಾವೆಲ್ಲ ಬೊಮ್ಮಾಯರಾಗಲಿ ಆರ್ ಅಶೋಕ್ ಆಗಲಿ ಯತ್ನಾಳ್ ಆಗಲಿ ಯಡಿಯೂರಪ್ಪ ಒಬ್ಬರೇ ಪಾರ್ಟಿ ಕಟ್ಟು ಅಧ್ಯಕ್ಷ ಆಗಲಿಲ್ಲ, ಮುಖ್ಯಮಂತ್ರಿ ಆಗಲಿಲ್ಲ. ನಾವೆಲ್ಲ ದುಡಿಮೆ ಇದೆ. ಈ ಬಚ್ಚನಿಂದ ಏನು ಕಲಿಬೇಕಾಗಿಲ್ಲ. ನಾವು ಏನು ಮಾಡ್ತೀರಾ? ಹೊರಗಾಗ್ತೀರಾ? ಎಷ್ಟು ಮಂದಿನ ಹೊರಗಾಗ್ತೀರಿ? ಪಾರ್ಟಿ ನಡೆಸೋ ಸಿಸ್ಟಮ್ನ ನೀವು ಅಪ್ಪ ಮಕ್ಕಳು ನಿಮ್ಮ ಅಪ್ಪನ ಅಂಜಿಸಿರ್ಬೋದು, ಎಲ್ಲರನ್ನೂ ಅಂಜಿಸ್ಲಿಕ್ಕೆ ಆಗೋದಿಲ್ಲ. ಕರ್ನಾಟಕದಲ್ಲಿ ಎಲ್ಲರಿಗೂ ಭಯದ ವಾತಾವರಣ ನಿಮ್ಮ ಅಪ್ಪಗೆ ನಿಮ್ಮ ಮನೆಯಾಗ ಮಾಡಿರ್ಬೋದು, ನಮಗಲ್ಲ. ತಯಾರಿದ್ದೀವಿ ನಾವು, ಸತ್ಯದ ಪರವಾಗಿ ನಿಲ್ತೀವಿ. ನೋಡೋಣ, ಇದಕ್ಕೆ ಉತ್ತರನೂ ಹೈಕಮಾಂಡು ಹೇಳಬೇಕಾಗ್ತದೆ. ಸುಮ್ಮನೆ ಏನೋ ಸುಮ್ಮನೆ ಚುನಾವಣೆ ಅನ್ನೋಂಥ ಪ್ರಕ್ರಿಯೆ ಮಾಡಿ ನಾವು ವಿಜಯೇಂದ್ರ ಭಾಳ ಜನಪ್ರಿಯ, ಬಹುತ್ ಪರಿಶ್ರಮಿ ಹಿಂದಕ್ಕೊಬ್ಬ ಅರುಣ್ ಸಿಂಗ್ ಇದ್ದ, ಇದನ್ನ ಹೇಳ್ತಿದ್ದ ಕತೆ. ಅರುಣ್ ಸಿಂಗ್ ಬರೀ ಇದೇ ಹೇಳೇ ಚಲೋ ಅನುಕೂಲ ಮಾಡ್ಕೊಂಡು ಹೋದವ. ಈಗ ಚುನಾವಣಾ ಪ್ರಕ್ರಿಯೆ ಬಗ್ಗೆ ನಿಮ್ಗೆ ನಂಬಿಕೆ ಇಲ್ವಾ ಸರ್? ಇದುವರೆಗೆ ಯಾಕೆ ನೀವು ಕಂಪ್ಲೇಂಟ್ ಮಾಡಿಲ್ಲ ಹಂಗಿದ್ರೆ? ಎಲ್ಲ ಕಂಪ್ಲೇಂಟ್ ಮಾಡ್ಯಾರ, ನೀನೇನು ಕಂಪ್ಲೇಂಟ್ ಮಾಡ್ಯಾರ. ನಿನ್ನೇನೋ ಒಂದು 7-8 ಮಂದಿ ಕೋರ್ ಕಮಿಟಿ ಸದಸ್ಯರು ನಿನ್ನೇನು ಸಭೆ ಸೇರಿ ಕಂಪ್ಲೇಂಟ್ ಮಾಡ್ಯಾರ. ಸರಿ ನಡೆಸ್ತಾ ಇಲ್ಲ. ಯಾವ ಲೋಕಸಭಾ ಸದಸ್ಯರು ರಾಘವೇಂದ್ರ ಯಡಿಯೂರಪ್ಪನ ಬಿಟ್ಟರೆ ಯಾರು ಈ ಎಲ್ಲ ಚಟುವಟಿಕೆಗೆ ಸಹಮತ ಇಲ್ಲ. ಈ ರೀತಿ ಪಕ್ಷ ಕಟ್ಲಕ್ಕೆ ಆಗೋದಿಲ್ಲ ರೀ. ಆಯಾ ಜಿಲ್ಲಾದಾಗ ಆಯಾ ಲೋಕಸಭಾ ಸದಸ್ಯರು, ಅಲ್ಲಿ ಶಾಸಕರು, ಅವರೆಲ್ಲ ಜನಪ್ರತಿನಿಧಿಗಳು, ಜನರಿಂದ ಆರಿಸಿ ಬಂದಿರ್ತೀವಿ ನಾವು. ನಮಗೆ ಆದಂಥ ಜವಾಬ್ದಾರಿಗಳಿರ್ತಾವೆ. ಯಾವ ಜಾತಿ ಸಮೀಕರಣ ಏನು ಮಾಡಬೇಕು, ಯಾರು ಪಕ್ಷಕ್ಕೆ ಹಗಲ ರಾತ್ರಿ ಕೆಲಸ ಮಾಡಿದ್ರೆ ಎಲ್ಲನೂ ನಮ್ಮ ಸಲಹೆಯನ್ನು ತೊಗೋಬೇಕಾಗ್ತದೆ. ಏನು ಬೇಕಾದಂಥ 4 ಅದರಲ್ಲ ಅಕ್ಕಪಕ್ಕ ಹೊಗಳು ಭಟ್ರು ಅವ್ರು ಹೇಳ್ತಾರೆ 60 MLA ನಮ್ಮ ಹಿಂದದ ಇರ್ತಾರೆ. ಮತ್ತು 60 ಯಾಕೆ ಎಲ್ಲನೂ ಇದ್ದರೆ ಮತ್ತೆ ಯಾಕೆ 8 ದಿವಸ ಬಿಟ್ರಿ ಹೊಡ್ರಿ ಗಾಡಿ. ಈಗ